The secret of being happy is accepting where you are in life and making the most out of every day. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಲಾಗ್ ಮೋಸ್ಟ್ ವೆಲ್ಕಮ್ ಟು ಜೆ ಕೆ ಪಿ ಟಿ ಲಾಗ್ಸ್. ಇಲ್ಲಿ ಬಿಸಿನೀರು ಇಟ್ಟಿದ್ದೆ ಬಿಕಾಸ್ ಬಿಸಿನೀರು ಕುಡಿಬೇಕು, ಅದು ಒಳ್ಳೆಯದು. ಖಾಲಿ ಹೊಟ್ಟೆ ಮತ್ತು ಆ್ಯಸಿಡಿಟಿನ ಕಂಟ್ರೋಲ್ ಮಾಡುತ್ತೆ. ಸೊ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸ್ವಲ್ಪ ಅರಿಶಿನ ಹಾಕಿ ಕುಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ನಾನು ಖಾಲಿ ಬಿಸಿನೀರು, ಉಗುರು ಬಿಸಿನೀರು, ಬ್ಲ್ಯಾಕ್ ಟೀ ಇಟ್ಟು ನಾನು ಚಾಪೆ ಮತ್ತು ಬೆಡ್ಶೀಟ್ ಎಲ್ಲ ಮಡಿಸಿ ಗುಡಿಸಿ ಅದನ್ನೇ ಕ್ಲೀನ್ ಮಾಡೋದಾಯಿತು. ಇದ್ದ ತಕ್ಷಣ ನಾವು ಮಲಗಿದ ಅಡಿಯನ್ನು ಗುಡಿಸಬೇಕು ಅಂತ ಹೇಳ್ತಾರೆ, ಇಲ್ಲಾಂದರೆ ನಮ್ಮ ಆತ್ಮ ಅಲ್ಲೇ ಇರ್ತದಂತೆ. ಅದಕ್ಕಿಂತ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು. ಮತ್ತು ಎಲ್ಲ ಗುಡಿಸಿ ಆದಮೇಲೆ ಸ್ನಾನ ಮಾಡಿಕೊಂಡು ಕೆಲಸಕ್ಕೆ ರೆಡಿ ಆಗಬೇಕಿತ್ತು. ಹಾಗಾಗಿ ಬಟ್ಟೆನ ಹಾಕ್ಕೊಂಡು ಈ ದಿನಸಕ್ಕೆ ನಾನು ರೆಡಿ ಆದೆ. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್, ಅದಕ್ಕೋಸ್ಕರ ವಾಚ್ ಕೂಡ ಬೇಕೇ ಬೇಕು. ಹಾಗಾಗಿ ವಾಚ್ ಕಟ್ಕೊಂಡು ರೆಡಿ ಆಗಬೇಕಿತ್ತು. ರೆಡಿ ಆದೆ ಕೂಡ, ವಾಚ್ ಕಟ್ಕೊಂಡು. ಮತ್ತು ಐ ಡಿ ಕಾರ್ಡು, ಅದೊಂಥರ ಮಾಂಗಲ್ಯ ಇದ್ದಾಗೆ. ಈಗ ಐ ಡಿ ಕಾರ್ಡ್ ಬೇಕೇ ಬೇಕು. ಹಾಗಾಗಿ ಐ ಡಿ ಕಾರ್ಡೆಲ್ಲ ಹಾಕ್ಕೊಂಡು ನಾನು ರೆಡಿ ಆದೆ. ಏನು ನಡೀತಿದೆ ಅಂದರೆ ಇಲ್ಲಿ ಸಂತೆ ನಡೀತಿದೆ. ಜಸ್ಟ್ ವ್ಯೂ ತೋರಿಸ್ತಾನೆ. ಇಲ್ಲಿ ಸಂತೆ ನಡೀತಿದೆ, ಸ್ಪೀಡಾಗಿ ನೋಡ್ಕೊಂಡು ಬನ್ನಿ ಹೇಗೆ ನಡೀತಿದೆ ಅಂತ. ಆಬ್ವಿಯಸ್ಲಿ ಸಂತೆ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಜಂಗುಳಿ ಇರ್ತದೆ. ನಾನು ಹೋಗೋ ರೋಡಲ್ಲಿ ಸಂತೆ ನಡೀತದೆ ಅಂದರೆ ಪ್ರತಿ ಬುಧವಾರ ಇಲ್ಲಿ ಸಂತೆ ನಡೀತದೆ. ಇದನ್ನು ಸಂತೆ ರೋಡ್ ಅಂದರೆ ಈ ಸಂತೆ ರೋಡ್ ದಾಟ್ಕೊಂಡು ಹೋಗೋದೇ ದೊಡ್ಡ ಸವಾಲಾಗಿತ್ತು. ಅಂತೂ ಇಂತೂ ಸಂತೆ ರೋಡನ್ನ ದಾಟಿ ಬಸ್ ಸ್ಟಾಪ್ನ ಸೇರಿಕೊಂಡು ಬಸ್ ಪಿಕ್ ಮಾಡಿಕೊಂಡು ಈಗ ಸ್ಕೂಲ್ ವಿಸಿಟ್ ಹೋಗ್ತಾ ಇದ್ದೀನಿ. ಸ್ಕೂಲ್ ತಲುಪಿದ್ದಾಯಿತು. ಅಲ್ಲಿ ಡಾಟಾ ಎಲ್ಲ ಪಾಡ್ಕೊಂಡು ಹೋಮ್ ವಿಸಿಟ್ ಇತ್ತು, 2 ಹೋಮ್ ವಿಸಿಟ್ ಮುಗಿಸ್ಕೊಳ್ಳೋದಕ್ಕೆ ವಿಲೇಜ್ ವಿಸಿಟ್ ಕೂಡ ಕೊಟ್ಟಾಯಿತು. ಈಗ ಹೋಗ್ತಾ ಇರೋದೇ ವಿಲೇಜಲ್ಲಿ. ನಾನೀಗ ಅಲ್ಲೊಂದು ಮಗು ಇದೆ, ಅವನನ್ನು ಭೇಟಿ ಮಾಡಿ ಮಾತಾಡಿಸ್ಬೇಕಿತ್ತು. ಹೋಮ್ ವಿಸಿಟ್ ಮುಗಿಸ್ಕೊಂಡು ಬರಬೇಕಾದ್ರೆ ಮಳೆ ಬರೋ ಥರ ಇತ್ತು, ಅದಕ್ಕೋಸ್ಕರ ಜಸ್ಟ್ ವೀಡಿಯೋ ತೊಗೊಂಡೆ. ಅದೇ ಥರ ಸ್ಕೂಲ್ ಹತ್ರ ಬಂದು ನೋಡಿದ್ದು ಲೇಔಟ್ ಆಗ್ತಿದೆ. ಸ್ಕೂಲ್ ಹತ್ರ ಬಂದು ಊಟ ಮುಗಿಸ್ಕೊಂಡು ಇನ್ನೊಂದು ಹೋಮ್ ವಿಸಿಟ್ ಇತ್ತು, ಅಲ್ಲಿಗೆ ಹೋಗ್ತಿರ್ಬೇಕಾಗಿತ್ತು, ಅರ್ಜೆಂಟಾಗಿ ಹೋಗಬೇಕಿತ್ತು. ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ನೆಕ್ಸ್ಟ್ ಹೋಮ್ ವಿಸಿಟ್ ಮುಗಿಸ್ಕೊಂಡು ಆ ಮಗುವನ್ನು ಒಪ್ಪಿಸಿದೆ ಸ್ಕೂಲಿಗೆ ಬರೋದಕ್ಕೆ. ಅಂತೂ ಕೆಲಸ ಸಕ್ಸಸ್ ಆಯಿತು. ನೆಕ್ಸ್ಟ್ ಮನೆ ದಾರಿ ಹಿಡಿದೇ ಬಿಟ್ಟೆ, ಮನೆಗೆ ಬಂದೆ. ಅದೇ ಸಂತೆ ರೋಡನ್ನ ದಾಟ್ಕೊಂಡು ಬರಬೇಕಿತ್ತು ಮನೆಗೆ. ಸಂತೆ ರೋಡ್ ಫುಲ್ ಟ್ರಾಫಿಕ್ಕಿಂದ ತುಂಬಿ ತುಳುಕ್ತಾ ಇತ್ತು. ಅಂತೂ ಇಂತೂ ದಾರಿ ಮಾಡ್ಕೊಂಡು ಹೇಗೋ ಮನೆಗೆ ತಲುಪಿದೆ. ಮನೆಗೆ ತಲುಪಿದಾದ್ಮೇಲೆ ಸೂರ್ಯ ತುಂಬ ಚೆನ್ನಾಗಿ ಹೊಳಿತಿದ್ದ. ಅವನನ್ನು ಕ್ಯಾಪ್ಚರ್ ಮಾಡುವ ಅಂತ ಜಸ್ಟ್ ವೀಡಿಯೋ ಮಾಡಿಕೊಂಡೆ. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ